ಬ್ರಿಟಿಷ್ ರೂಲ್ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಅವರು ಪ್ರೋತ್ಸಾಹ ಕೊಡ್ತಾರೆ. ಒಂದು ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಕಡೆ ಇರಬೇಕು ಅಂತ. ಅವ್ರು ಮಾಡ್ತಿರೋದ್ರಿಂದ ಮಿಷನರಿ ಸ್ಕೂಲ್ಸಿಂದ ಮಾಡ್ತಾ ಇದ್ರು. ಈಗ ಇಲ್ಲೇನಾಗಿದೆ ಒಂಥರ ಇಕ್ಕಟ್ಟಿನ ಸಮಸ್ಯೆ. ಅವ್ರಂತಾರೆ ಅವೆಲ್ಲ ಬೇಡ, ನಾವೇ ಮಾಡ್ತೀವಿ ಅಂತೇಳಿ 1852 ಒಂದು ಆಂಗ್ಲ ಮಾಧ್ಯಮ ಶಾಲೆ ಇವರೇ ಸ್ಥಾಪನೆ ಮಾಡ್ತಾರೆ. ಶೃಂಗೇರಿ ಮತ್ತೊಂದು ಜಗದ್ಗುರುಗಳಾದ ಚಂದ್ರಶೇಖರ ಭಾರತಿ ಸಹ ಅದೇ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದಾರೆ. ಸೊ ಔಟ್ಪುಟ್ ಅಲ್ಲಿಂದಾನೆ ಸಾಕಷ್ಟು ಜನ ವಿದ್ವಾಂಸರು ಓದಿದ್ದಾರೆ. ಅವಾಗ ಕಾರಲ್ಲಿ ಬರ್ತಾರೆ ಯಾರು, ಮೈಸೂರು ಮಹಾರಾಜರು. ಪ್ರಪ್ರಥಮವಾಗಿ ಒಂದು ಕಾರು ಶೃಂಗೇರಿಗೆ ಬಂದಿದ್ದು ಯಾವಾಗ ಅಂದರೆ 1916ರಲ್ಲಿ. ಕಡೂರಿನ ಜಿಲ್ಲಾಧಿಕಾರಿ ಸ್ಥಾನವನ್ನು ತಾವು ದಯವಿಟ್ಟು ನಮ್ಮ ಮಠದ ಏಜೆಂಟಿಗೆ ಕೊಡಿ ಅಂತ. ಬಿಕಾಸ್ ಈ ಇದ್ರೊಳಗೆ ಅವರೇ ಇದು ಮಾಡ್ತಾರೆ, ನಾವು ಕೊಡಲ್ಲ ಅವರು. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮೈಸೂರು ಮತ್ತು ಬೆಂಗಳೂರಲ್ಲಿ ಪ್ರಪ್ರಥಮವಾಗಿ ಶುರುವಾಗಿದ್ದು ಮುನ್ಸಿಪಾಲ್ಟಿಗಳು. ಹೇಗೆ ಶುರು ಆಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಕೆಂಟನ್ಮೆಂಟಿಂದ ಹೆಸರು ಆ ಇದ್ರೊಳಗೆ ಲೀಸ್ಟಲ್ಲಿ ನಾವು ಬರ್ತೀವಿ. 1894ರಲ್ಲಿ ನಮ್ಮಲ್ಲಿ ಮುನ್ಸಿಪಾಲ್ಟಿ ಶುರು ಆಯಿತು. ಬೆಂಗಳೂರಲ್ಲಿ ಮುನ್ಸಿಪಾಲ್ಟಿ ಹೇಗೆ ಶುರು ಆಯಿತು, ಎಲ್ಲ ಅಲ್ಲಿ ಶ್ರೀಮಂತರು ಎಲ್ಲ ಸೇರಿ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇಲ್ಲಿ ಯಾಕೆ ಶುರು ಆಯಿತು, ಮಠದವರೇ ಅದಕ್ಕೆ ಉತ್ಸಾಹ ಕೊಡ್ತಾರೆ. 1894ರಲ್ಲಿ ಇಲ್ಲಿ ಇದಾಗ್ತದೆ. ಅದೇ ರೀತಿ 1881ವರೆಗೂ ಬ್ರಿಟಿಷ್ ರೂಲ್ ಇತ್ತು. ಬ್ರಿಟಿಷ್ ರೂಲ್ ಇದ್ದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಅವರು ಪ್ರೋತ್ಸಾಹ ಕೊಡ್ತಾರೆ. ಒಂದು ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಕಡೆ ಇರಬೇಕು ಅಂತ. ಸೊ ಶೃಂಗೇರಿಯವ್ರಿಗೆ ಹೇಳ್ತಾರೆ, ನೀವು ಒಂದು ಆಂಗ್ಲ ಮಾಧ್ಯಮ ಶಾಲೆ ಮಾಡಿ ಅಂತ, ಅಥವಾ ನಮಗೆ ಮಾಡ್ಲಿಕ್ಕೆ ಬಿಡಿ. ಆದರೆ ಅವ್ರು ಮಾಡ್ತಿರೋದ್ರಿಂದ ಮಿಷನರಿ ಸ್ಕೂಲ್ಸಿಂದ ಮಾಡ್ತಾ ಇದ್ರು. ಈಗ ಇಲ್ಲೇನಾಗಿದೆ ಒಂಥರ ಇಕ್ಕಟ್ಟಿನ ಸಮಸ್ಯೆ. ಅವ್ರಂತಾರೆ ಅವೆಲ್ಲ ಬೇಡ, ನಾವೇ ಮಾಡ್ತೀವಿ ಅಂತೇಳಿ 1852 ಒಂದು ಆಂಗ್ಲ ಮಾಧ್ಯಮ ಶಾಲೆ ಇವರೇ ಸ್ಥಾಪನೆ ಮಾಡಿ. ಇಲ್ಲಿ ಶೃಂಗೇರಿಯಲ್ಲಿ ಕಟ್ಟಡ ನಾವೇ ಮಾಡ್ತೀವಿ. ಕಟ್ಟಡ ಯಾರ್ದು ಇವ್ರದೇನೆ, ಜಾಗೀರ ಯಾರ್ದು ಇವ್ರದೇನೆ. ಅದಕ್ಕೆ ಅವ್ರಿಗೆ ಪೇಮೆಂಟ್ ಯಾರು ಕೊಡಬೇಕು, ಮಠದವರೇ ಕೊಡಬೇಕು. ಆಂಗ್ಲ ಮಾಧ್ಯಮ ಶಾಲೆ 1852 ಶುರು ಆಗ್ತದೆ. ಅಲ್ಲಿ ಸಾಕಷ್ಟು ಜನ ವಿದ್ವಾಂಸರು ಅಲ್ಲಿ ಓದಿದ್ದಾರೆ. ಶೃಂಗೇರಿ ಮತ್ತೊಂದು ಜಗದ್ಗುರುಗಳಾದ ಚಂದ್ರಶೇಖರ ಭಾರತಿ ಸಹ ಅದೇ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದಾರೆ. ಸೊ ಔಟ್ಪುಟ್ ಅಲ್ಲಿಂದಾನೆ ಸಾಕಷ್ಟು ಜನ ವಿದ್ವಾಂಸರು ಓದಿದ್ದಾರೆ ನೋಡಿ. ಆಮೇಲೆ ಅದೇ ರೀತಿ ಪೋಸ್ಟ್ ಆಫೀಸ್ ಬರ್ತದೆ. 1894 ಆಸ್ಪಾಸಲ್ಲಿ ಪೋಸ್ಟ್ ಆಫೀಸು, ಟೆಲಿಗ್ರಾಮ್ ಬರ್ತದೆ. 1901ನಲ್ಲಿ ಇಲ್ಲಿ ಪ್ರಥಮ ಸರ್ವೆ ಆಗ್ತದೆ, ಪಾಪ್ಯುಲೇಷನ್ ಸರ್ವೆ ಆಗ್ತದೆ. ಈ ನಮ್ಮಲ್ಲೆಲ್ಲ 1912 ಹಾಗೆಲ್ಲ ಬಂದಿದ್ದಾವೆ. ಇಲ್ಲಿ 1901 ಕ್ಲೀನ್ ಅಪ್ ಪಾಪ್ಯುಲೇಷನ್ ಆದಾಗ ಅವಾಗಲೂ ನಾವೆಲ್ಲ ಮೈಸೂರು ಸಾಮ್ರಾಜ್ಯ, ಮೈಸೂರಿಗೆ ಬಂತು ಫಸ್ಟ್ ಅಂದ್ರೆ ಆಲ್ಮೋಸ್ಟ್ ಅದೇ ಟೈಮ್ ಇವರು ಇದಾಗ್ತಾರೆ. ಶೃಂಗೇರಿಗೂ ಬಂದು ಇಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಇಂಡಸ್ಟ್ರೀಸ್, ಆಗ್ರೋ ಇಂಡಸ್ಟ್ರೀಸ್ ಬರ್ತದೆ. ಅವಾಗ ನೋಡಿ, ಹೋಟ್ಲ್ ಇರ್ಬೋದು, ಇಂಡಸ್ಟ್ರಿ ಏನೇ ಬರಬೇಕು ಅಂದ್ರೆ ಸಂಸ್ಥಾನದವರು ಅದಕ್ಕೆ ಇದು ಮಾಡ್ಬೋದು. ಮುನ್ಸಿಪಾಲ್ಟಿಲಿ ಅಧ್ಯಕ್ಷ ಎಲೆಕ್ಷನ್ ಆಗ್ತಿರ್ಲಿಲ್ಲ. ಇಲ್ಲಿ ಬೇರೆ ಕಡೆ ಎಲೆಕ್ಷನ್ ಆಗ್ತಿತ್ತು, ಇಲ್ಲಿ ಎಲೆಕ್ಷನ್ ಆಗಂಗಿಲ್ಲ. ಇಲ್ಲಿ ಮಠದವ್ರು ಯಾರನ್ನ ಸೂಚಿಸ್ತಾ ಇದ್ರು ಅವರೇ ಇದಾಗ್ತಿದ್ರು. ಆಮೇಲೆ ಕೆಬಿನೂ ಹಾಗೆ ಬರ್ತದೆ, ದೀಪದ ಕಂಬಗಳು ಅದೇ ತರ ಬರ್ತವೆ. ಆಮೇಲೆ ವಾಟರ್ ಪೈಪ್ ಲೈನ್ ರಿಸೋರ್ಸಸ್. ಸೊ ಮೈಸೂರಿಗೆಲ್ಲ ಫಸ್ಟ್ ಬಂತು ಅಂತೀವಲ್ಲ, ಅವೆಲ್ಲ ಅಲ್ಲಿ ಹೆಂಗ್ ಬರ್ತಾ ಇತ್ತು, ಇಲ್ಲೂ ಬರ್ತಿತ್ತು. ಆದ್ರೆ ಅಲ್ಲಿ ಮೈಸೂರು ಮಹಾರಾಜರು ನೇತೃತ್ವ ವಹಿಸ್ತಾರೆ. ಇಲ್ಲಿ ಸೊ ದುಡ್ಡು ಯಾರು ಹೋಯ್ತು, ಮಠದೇ ಹೋಯ್ತು. ಸೊ ಅದೇ ಇವತ್ತು ಗೌರ್ಮೆಂಟ್ ಸಂಪತ್ತಾಗಿದೆ. 1930 ಫಸ್ಟ್ ಪೊಲೀಸ್ ಸ್ಟೇಷನ್ ಆಗ್ತದೆ. ಅಲ್ಲಿವರೆಗೆ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ತಗತಿರ್ಲಿಲ್ಲ. ಸೊ ಫಸ್ಟ್ ಪೊಲೀಸ್ ಸ್ಟೇಷನ್ ಕಟ್ಟಡ ಅವಾಗಲೇ 1930 ಆಯಿತು. ಆಮೇಲೆ 1916 ಇದು ವೆರಿ ಇಂಪಾರ್ಟೆಂಟ್. 1916 ಏನಾಗ್ತದೆ ಅಂದರೆ, ಇವತ್ತಿನ ಏನು ಶಾರದಾಂಬಾ ದೇವಸ್ಥಾನ ನೋಡ್ತೀವಿ, ಅದು ತುಂಬ ಶಿಥಿಲವಾಗಿತ್ತು ಅಂತ 1907 ಅದಕ್ಕೆ ಶಿಲಾನ್ಯಾಸ ಮಾಡ್ತಾರೆ. 1916 ಅದು ಕುಂಭಾಭಿಷೇಕ ಆಗ್ತದೆ. ಶಿಲಾನ್ಯಾಸ ಮಾಡಿದ ಗುರುಗಳು ಅವಾಗ 1916 ಇರಲ್ಲ. 1916 ಇದ್ದಿದ್ದಾರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಒಂಥರ ಅವಧೂತರು ಅಂತಲೇ ಹೇಳ್ಬೋದು. ಮಹಾನ್ ತಪಸ್ವಿ ಅವರು. ಅಂದರೆ ಮಹಾರಾಜರು ಇರ್ಬೋದು, ಬ್ರಿಟಿಷ್ ಆಫೀಸರ್ಸ್ ಇರ್ಬೋದು, ಎಲ್ಲರೂ ಅವ್ರು ನೋಡಿದ್ರೆ ಅವ್ರಿಗೆ ಅಷ್ಟು ಭಾವಭಕ್ತಿ. ಸೊ 1916 ಮೈಸೂರು ಮಹಾರಾಜರು ಬರ್ತಾರೆ. ಅವಾಗ ದಿವಾನ್ ಇವ್ರು ಇರ್ತಾರೆ, ಯಾರು, ವಿಶ್ವೇಶ್ವರಯ್ಯ ಅವರು. ಅವಾಗ ಕಾರಲ್ಲಿ ಬರ್ತಾರೆ ಯಾರು, ಮೈಸೂರು ಮಹಾರಾಜರು. ಪ್ರಪ್ರಥಮವಾಗಿ ಒಂದು ಕಾರು ಶೃಂಗೇರಿಗೆ ಬಂದಿದ್ದು ಯಾವಾಗ ಅಂದರೆ 1916. ಅಲ್ಲ, ವಿಶ್ವೇಶ್ವರಯ್ಯ ಅವರು ಮೋಸ್ಟ್ಲಿ ಬೇರೆ ಬಂದಿರ್ಬೋದು. ಆದ್ರೆ ಮಹಾರಾಜರ ಕಾರು ಇಟ್ ವಾಸ್ ದ ಫಸ್ಟ್ ಕಾರ್ ಅಂತ ಹೇಳ್ತಾರೆ. ಜೊತೆಗೆ ಬರ್ತಾರೆ, ಅವರು ಬರ್ತಾರೆ. ಹಿ ವಾಸ್ ದಿವಾನ್ ಅಲ್ಲ, ಯಾಕಂದ್ರೆ ಅವರು ಆಫೀಷಿಯಲಿ ಬರಲೇಬೇಕು. ಸೊ ಅವರು ಬರ್ತಾರೆ, ಇವರು ಬರ್ತಾರೆ. ಆಮೇಲೆ ಅರಮನೆ ಬಕ್ಷಿಗಳು ಬರ್ತಾರೆ. ಸೊ ಎಲ್ಲರಿಗೂ ಪ್ರೋಟೋಕಾಲ್ ಪ್ರಕಾರ ಅರಮನೆ ಬಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಹಿ ಇಸ್ ಎನ್ ಪ್ಯಾಲೇಸ್ ಆಫೀಸರ್ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಒಂಥರ ಪ್ರೈವೇಟ್ ಸೆಕ್ರೆಟರಿ ಇದ್ದಂಗೆ ಅವರಿಗೆ, ಪಿ ಎ ಇದ್ದಾಗೆ. ನೋಡಿ, ಒಂದ್ ಸ್ವಲ್ಪ ದಿನ ಮಿರ್ಜಾ ಇಸ್ಮಾಯಿಲ್ ಇದ್ರು, ನಂತರದಲ್ಲಿ ಅವ್ರು ದಿವಾನ್ ಆಗ್ತಾರೆ. ಹಿ ವಾಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮಹಾರಾಜರು. ಹೌದು. ಸೊ ನಂತರದಲ್ಲಿ ಆಮೇಲೆ ಈಶ್ವೇಶ್ವರಿಗೆ ಕರ್ಕೊಂಬರುವ ಇದ್ರೊಳಗೆ ಸಾಕಷ್ಟು ಅವರು ಮುಂದುವತ್ವ ವಹಿಸಿದ್ದು ಇಸ್ಮಾಯಿಲ್ ಮಿರ್ಜಾ ಅವರೇನೆ. ಆಮೇಲೆ ಕೃಷ್ಣ ಇವರಿಗೂ ಬಹಳ ಕ್ಲೋಸ್ ಇದ್ರು. ನಂತರ ದಿನಗಳಲ್ಲಿ ದಿವಾನ್ ಆಗ್ತಾರೆ ಬಿಡಿ, ದಟ್ ಇಸ್ ಸೆಕೆಂಡ್ರಿ. ಸೊ ಅವಾಗ ಏನಂದ್ರೆ ಫಾರೆಸ್ಟ್ ಆಫೀಸ್ ಅವಾಗಲೇ ಎಸ್ಟಾಬ್ಲಿಷ್ ಆಗ್ತದೆ. ಅಂದ್ರೆ
ಒಂದೊಂದೇ ಸ್ಲೋ ಆಗಿ ಗೌರ್ಮೆಂಟ್ ಆಫೀಸಸ್ಗಳು ತೆರೀತಾ ನಡೀತಾ ಇತ್ತು. ಇದೆ. ಸೊ ಅದಕ್ಕೆ ಆಸ್ಪದ ಕೊಟ್ಟಿದ್ದಾರೋ ಶೃಂಗೇರಿ ಜಗದ್ಗುರುಗಳೇ. ಸೊ ಹಿ ನ್ಯೂ ಅಂದರೆ ಏನಂದರೆ ಯಾವಾಗೊಮ್ಮೆ ಇಂಡಿಪೆಂಡೆನ್ಸ್ ಸಿಗ್ತದೆ ಅಂತೇಳಿ. ಅದಕ್ಕಿಂತ ಮುಂಚೆ 1897 ಶೃಂಗೇರಿ ಜಾಗೀರ್ ಇನಾಮ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಒಂದು ಬರ್ತದೆ. ಸೊ ಆ ಇನಾಮ್ ಸೆಟಲ್ಮೆಂಟ್ ಆ್ಯಕ್ಟಲ್ಲಿ ಏನಾಗ್ತದೆ, ಯಾರು ಅನುಭವಿಸ್ತಾ ಇದ್ದಾರೆ ಸೊ ಅವರಿಗೆ ಒಂದು ಭೂಮಿ ಕೊಡಬೇಕು ಅಂತ. ಈಗ ನಾವು ಏನು ಟೆನೆನ್ಸಿ ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮುಂಚೆನೇ ಬರ್ತಿರ್ತದೆ. ಅದು ಯಾವುದೇ ರೀತಿಯ ಕಂಟ್ರವರ್ಸಿ ಆಗದೆ ಇಲ್ಲಿ ತುಂಬ ಅದ್ಭುತವಾಗಿ ಪೂರೈಸ್ತದೆ. ಯಾಕೆ ಶೃಂಗೇರಿ ಜಗದ್ಗುರುಗಳ ಒಂದು ವಿಲ್ ಅಂತ ಹೇಳ್ಬೋದು ನೀವು. ಅವ್ರು ಹೇಳ್ತಾರೆ ಅವ್ರು ಅನುಭವಿಸ್ತಿದ್ದಾರೆ, ಅವರೇ ಅನುಭವಿಸ್ಲಿ, ಏನು ತೊಂದರೆ ಇಲ್ಲ. ಅದನ್ನು ಇಲ್ಲ ಇದು ನಂದೇ ಅಂತ ಹೇಳಿ ಎಲ್ಲೂ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಇಟ್ ವಾಸ್ ಎ ವೆರಿ, ಅಂದರೆ ಅವರು ಒಂದು ಏನೋ ಬಿಸಾಕ್ತಾರೆ ಏನೋ ನೋಡೋಣ ಅಂತೇಳಿ ಅಂತ, ಆದರೆ ಇಟ್ ವಾಸ್ ಎ ಬೇಗ ಡೈಲ್ಯೂಟ್ ಆಗಿಬಿಡ್ತದೆ. ಸೊ ಶೃಂಗೇರಿ ಜಾಗೀರ್ ಇನಾಮ್ ಸೆಟಲ್ಮೆಂಟ್ ಆ್ಯಕ್ಟ್ ಏನಿದೆ ಅದು ಲಾಗು ಮಾಡಿದ್ರು ಇಟ್ ವಾಸ್ ಚೆನ್ನಾಗಿ ಇದಾಗ್ತದೆ, ಅನುಷ್ಠಾನ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣ ಇವರೇನೆ. ಮಧ್ಯದಲ್ಲಿ ನೋಡಿ, ಈ ಆಡಳಿತಾಧಿಕಾರಿ ಅಂತ ಏನು ಹೇಳ್ತೀವಿ ನಾವು, ಅವ್ರು ಯಾವ ಪೋಸ್ಟ್ ಇದ್ದಂಗೆ ಅಂದರೆ ಈಗ ಜಿಲ್ಲಾಧಿಕಾರಿಗಳಿದ್ದಂಗೆ. ಒಂದ್ಸರಿ ಮಧ್ಯದಲ್ಲಿ ಇವರೇ ಪತ್ರ ಬರೀತಾರೆ ಮಠದ ವತಿಯಿಂದ. ಕಡೂರಿನ ಜಿಲ್ಲಾಧಿಕಾರಿಗಳು, ಅವಾಗ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳ್ತಿಲ್ಲ, ಕಡೂರು ಅಂತ ಹೇಳ್ತಿದೆ. ಕಡೂರಿನ ಜಿಲ್ಲಾಧಿಕಾರಿ ಸ್ಥಾನವನ್ನು ತಾವು ದಯವಿಟ್ಟು ನಮ್ಮ ಮಠದ ಏಜೆಂಟಿಗೆ ಕೊಡಿ ಅಂತ. ಬಿಕಾಸ್ ಈ ಇದ್ರೊಳಗೆ ಅವರೇ ಇದು ಮಾಡ್ತಾರೆ, ನಾವು ಕೊಡಲ್ಲ ಅವರು. ಆದರೆ ಬ್ರಿಟಿಷ್ ಕೊಡಲ್ಲ, ಯಾಕಂದರೆ ಡೆಪ್ಯೂಟಿ ಕಮಿಷನರ್ ಹ್ಯಾಸ್ ಟು ಬಿ ಚೂಸನ್ ಫ್ರಮ್ ದೆಮ್ ಅಲ್ಲ. ಸೊ ಆ ಥರ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇವರು ಒಂದು ಪತ್ರ ಬರೆದಿರ್ತಾರೆ. ಸೊ ಮುನ್ಸಿಪಾಲ್ಟಿ ನಂತರದಲ್ಲಿ ಮುನ್ಸಿಪಾಲ್ಟಿ ಎಲೆಕ್ಷನ್ ಸಿಸ್ಟಮು ಇವರೇ ತರ್ತಾರೆ. ಒಂದಿಷ್ಟು ದಿನ ಇವರು ಆಯ್ಕೆ ಮಾಡ್ತಿರ್ತಾರೆ, ನಂತರದಲ್ಲಿ ಇಲ್ಲ ನೀವೇ ಎಲೆಕ್ಷನ್ ಮಾಡ್ಕೊಳ್ಳಿ, ಯಾರು ಒಳ್ಳೆಯವರು ಇದ್ದಾರೆ ನೀವೇ ಚೂಸ್ ಮಾಡಿ ಅಂತ. ನೋಡಿ ಆಲ್ರೆಡಿ ಡೆಮೋಕ್ರಸಿ ತಂದುಬಿಟ್ರು. ಈಗ ಅಲ್ಲಿ ಮಹಾರಾಜರು ತಂದರು, ಇಲ್ಲೂ ತಂದರು. ನಾವೇ ಹೇಳ್ದಂಗೆ ಆಗಬೇಕು ಅಂತೇನಿಲ್ಲ. ಏಜೆಂಟ್ಗಳನ್ನು ಮಾತ್ರ ಅವರು ನೇಮಕ ಮಾಡ್ತಿದ್ರು ಗುರುಗಳು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಭಾಳ ಸುಸೂತ್ರವಾಗಿ ನಡೀತಾ ಹೋಯಿತು. ನಾವು ಮೊನ್ನೆ ಒಂದಿಷ್ಟು ಯಾವುದೋ ಹಿಂದಿನ ಎಪಿಸೋಡಲ್ಲಿ ನಾವು ಹೇಳಿದ್ವಿ, 1925 ಅವರು ಕಿಗ್ಗದಲ್ಲಿ ಶಾಂತಮ್ಮನ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ. ಸೊ ಕಿಗ್ಗ ವಾಸ್ ಪಾರ್ಟ್ ಆಫ್ ಕೊಪ್ಪ. ಅವಾಗ ಇದು ಯಾವಾಗ ಈ ಜಾಗೀರ್ ಸಿಸ್ಟಮ್ ಹೋಯಿತು 1947 ನಂತರದಲ್ಲಿ ಒಂದಿಷ್ಟು ಹಳ್ಳಿಗಳನ್ನು ಇನ್ಕ್ಲೂಡಿಂಗ್ ಕಿಗ್ಗ, ಶೃಂಗೇರಿ ತಾಲೂಕಿಗೆ ಜಾಗೀರ್ ಒಳಗಿರೋ 27 ಹಳ್ಳಿಗೆ ಸೇರಿಸಿ ಶೃಂಗೇರಿ ತಾಲೂಕು ಆಗ್ತದೆ. ಅದಕ್ಕಿಂತ ಮುಂಚೆ ದಟ್ ವಾಸ್ ಡಿಫ್ರೆಂಟ್, ಅಂದರೆ ನೇರ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿತ್ತು, ಮೈಸೂರು ಆಡಳಿತಕ್ಕೆ ಒಳಪಟ್ಟಿತ್ತು. ಹಾಗಾಗಿ ಅಲ್ಲೂ ಸಹ ನೋಡಿ ಅವ್ರು ಮೂರ್ತಿ ಸ್ಥಾಪನೆ ಮಾಡ್ತಾರೆ, ಗೋಲ್ಡ್ ಕಾಯಿನ್ಸ್ ಕೊಡ್ತಾರೆ, ಅದನ್ನೇ ಹರಾಜು ಹಾಕಿ ಅದಕ್ಕೆ ಏನೇನು ವೆಚ್ಚ ಆಯಿತು ಅದನ್ನು ಅಲ್ಲಿಂದನೇ ತಗೋತಾರೆ. ಇಂಡೈರೆಕ್ಟಾಗಿ ಗುರುಗಳೇ ಅಲ್ಲಿ ವೆಚ್ಚ ಮಾಡ್ದಂಗೆ ಆಯ್ತಲ್ಲಿ. ಸೊ ಆ ರೀತಿ ಅವರು ಆಮೇಲೆ 1911-12 ಬೆಂಗಳೂರು ಶಂಕರ ಮಠ ಕಟ್ತಾರೆ. ಇವತ್ತಿಗೂ ಸಹ ನೋಡಿದ್ರೆ ಇಟ್ ಇಸ್ ಎನ್ ಐಕಾನಿಕ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಅಮ್ಮನವ್ರು ಪ್ರತಿಷ್ಠಾಪನೆ ಮಾಡ್ತಾರೆ, ಸಂಸ್ಕೃತ ಪಾಠಶಾಲೆನ ಓಪನ್ ಮಾಡ್ತಾರೆ. ಸೊ ಸಾಕಷ್ಟು ಅವರು ಮಾಡಿದ್ದಾರೆ, ಇಲ್ಲಂತಲ್ಲ, ನೀವು ಎಲ್ಲ ಕಡೆ ಮಾಡ್ತಾರೆ. ತಿರುಪತಿಲೂ ಒಂದಿಷ್ಟು ಮಾಡ್ತಾರೆ, ಕಾಶಿಲೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಸೊ ಹಾಗಾಗಿ ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಅವರು ಮಾಡ್ತಾ ಹೋಗ್ತಾರೆ. ಸೊ ಈ ಜಾಗೀರ್ ಮುಗಿಯುವವರೆಗೆ ಅಂದರೆ 1947 ಈ ಇಂಡಿಪೆಂಡೆನ್ಸ್ ಬಂದ ಕೂಡಲೇ ಎಲ್ಲ ಪ್ರಿನ್ಸಿಪಲ್ ಸ್ಟೇಟು ಅಬಾಲಿಷನ್ ಆಗ್ತದೆ. ಸೊ ಸ್ವಾಭಾವಿಕವಾಗಿ ಜಾಗೀರ್ ಅಬಾಲಿಷನ್ ಆಗ್ತದೆ. ಆದರೆ ಅಫಿಷಿಯಲ್ ಆಗಿ ಇದಾಗ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತು, ಗೊತ್ತಲ್ಲ ನಿಮಗೆ. ಸೊ ಯಾವಾಗ ಇಲ್ಲಿಯ ಶೃಂಗೇರಿ ಮಠದ ಏನು ಒಂದು ಖಜಾನೆ ಇದೆ, ಟ್ರೆಜರಿ ಅಂತ ಹೇಳ್ತೀವಿ, ಇದು ಕೊಪ್ಪಕ್ಕೆ ವರ್ಗಾವಣೆ ಆಗ್ತದೆ. ಅದು ವರ್ಗಾವಣೆ ಆಗಿದೆ ಯಾವಾಗ ಅಂದರೆ 1st April 1959 ಅಫಿಷಿಯಲ್ ಆಗಿ. 47 ಅಬಾಲಿಷನ್ ಆದ್ರೂ ಇಂಡಿಪೆಂಡೆನ್ಸ್ ಬಂದ ಮೇಲೂ ಸೊ ಅದೊಂದು ಬಫರ್ ಝೋನ್ ಇರ್ತದೆ. ಸೊ ಈ ಅಫಿಷಿಯಲ್ ಆಗಿ ಇದು ಹೋದ ಮೇಲೆ ಸೊ ಕಂಪ್ಲೀಟಾಗಿ ಜಾಗೀರ್ ಮುಗೀತು ಅಲ್ಲಿಗೆ. ಎಷ್ಟು ಯಾವಾಗ 1st April 1959 ಅದು 59ವರೆಗೂ ಆಯಿತು. ಆದರೆ ಇವರು 47 ಇವರು ಅದಕ್ಕಿಂತ ಮುಂಚೆನೇ ಇವರು ಆಲ್ರೆಡಿ ಒಂದು ರೀತಿಯಾಗಿ ಪೊಲೀಸ್ ಸ್ಟೇಷನು, ಫಾರೆಸ್ಟ್ ಆಫೀಸು ಎಲ್ಲ ಬಂದಾಗ ಸೊ ಅವ್ರಿಗೆ ಗೊತ್ತಿತ್ತು ಇದು ಮುಂದೆ ಈ ಥರ ಆಗ್ತದೆ ಅಂತ. ಆಮೇಲೆ ಇದು ಶೃಂಗೇರಿ ಇನಾಮ್ ಸೆಟಲ್ಮೆಂಟ್ ಆ್ಯಕ್ಟ್ ಬಂದಾಗ ಎಲ್ಲದನ್ನು ಅವ್ರು ಕೊಟ್ಟು ಒಂಥರ ಡೆಮೋಕ್ರಸಿಗೆ ಅವರು ಆಲ್ರೆಡಿ ಒಳಗೆ ತೋರಿಸಾಗಿತ್ತು. ಸೊ ಮೈಸೂರು ಮಹಾರಾಜರೇ ರೆಡಿ ಇದ್ದಾಗ ಊರಿಗೆ ಮುಂಚೆ ಇವರೇ ರೆಡಿ ಆಗಿದ್ರು. ಹಾಗಾಗಿ ಎಲ್ಲೂ ಡಿಸ್ಪ್ಯೂಟ್ ಇಲ್ಲ, ಇದು ನನ್ನ ಆಸ್ತಿ ಅಂತ ನಿಮ್ಗೆ ಅವತ್ತು ಕ್ಲೇಮ್ ಮಾಡಿಲ್ಲ, ಇವತ್ತು ಕ್ಲೇಮ್ ಮಾಡಿಲ್ಲ. ಅಂದರೆ ಒಂದು ಧರ್ಮ ಸಂಸ್ಥಾನ ಏನಿದೆ, ಸೊ ಅಲ್ಲಿಂದ ನೀವು ವಿಜಯನಗರ ಕಾಲದಿಂದ ಹಿಡಿದ್ರು 1947 ಹಿಡ್ಕೊಳ್ಳಿ ಸರ್, 1947ವರೆಗೆ ಇಟ್ ವಾಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಧರ್ಮ ಸಂಸ್ಥಾನ. ಒಂಥರ ವ್ಯಾಟಿಕನ್ ಸಿಟಿ ಇತ್ತು. ಆದರೆ ಒಂದು ವ್ಯಾಟಿಕನ್ ಸಿಟಿ ಈಗಲೂ ಇದೆ, ನಾವು ಅದನ್ನು ವಿ ಹ್ಯಾವ್ ಲಾಸ್ಟ್ ಇಟ್ ಅಂತಲೇ ಹೇಳ್ಬೋದು. ಈಗ ಹೇಗೆ ನಡೀತಿದೆ ಸರ್ ಇದ್ರದ್ದು ಅಡ್ಮಿನಿಸ್ಟ್ರೇಷನ್? ಸರ್ ಈಗೇನಾಗಿದೆ, ಇಟ್ಸ್ ಎ ಪ್ರೈವೇಟ್ ಮಠ, ಪ್ರೈವೇಟ್ ಪ್ರಾಪರ್ಟಿ. ಸೊ ಅದೇ ರೀತಿ ನಡೆಸ್ತಾ ಇದೆ, ಅದೇ ಶ್ರದ್ಧೆ, ಅದೇ ಟ್ರೆಡಿಷನ್ಸು ಅದೇ ನಡೀತಾ ಇದೆ. ಅವತ್ತು ಭಕ್ತರಿದ್ರು, ಇವತ್ತು ಭಕ್ತರಿದ್ದಾರೆ. ಸೊ ಅವರೇ ಎಲ್ಲ ಏನು ಆಗ ಸೆಟ್ಲ್ಮೆಂಟ್ ಟೈಮಲ್ಲಿ ಇವ್ರಿಗೆ ಏನೇನು ಕೊಟ್ಟಿದ್ರು ಮಠಕ್ಕೆ ಅಂತ, ಅಂದರೆ ಇವ್ರದ್ದು ಏನೇನು ಇತ್ತು ಅದರಲ್ಲಿ ಏನೇನು ಉಳಿಸ್ಕೊಟ್ರು ರಿಟೈನ್ ಮಾಡಿ. ಸರ್ ಮಠ ಒಂದು ಬಿಟ್ಟರೆ ಅಕ್ಕಪಕ್ಕದ ಏನು ಜಾಗ ಬಿಟ್ಟರೆ ಇವ್ರಿಗೆ ಮತ್ತೆ 3003 ಸೀಮೆ ಈಗ ಶೃಂಗೇರಿ ತಾಲೂಕಲ್ಲ ಸರ್ ಈಗ. ಏನು ಕೊಟ್ಟಿಲ್ಲ. ಮಠ ಏನಿದೆ ಅದು ಅದಲ್ಲದೆ ಒಂದಷ್ಟು ಇದ್ರ ಸುತ್ತಮುತ್ತ ಇವ್ರದ್ದು ಏನೇನು ಇತ್ತು ಅಷ್ಟನ್ನು ಮಾತ್ರ ಬಿಟ್ಟಿದ್ರೆ ಈಗ ಅಷ್ಟರಲ್ಲಿ ಶೃಂಗೇರಿ ನಡೀತದೆ ಅಷ್ಟೇ ಸರ್. ಈಗ ಬೇರೆ ಕಡೆ ಎಲ್ಲ ಜಮೀನು ಇತ್ತಲ್ಲ ಸರ್, ಇವ್ರು ಕೊಟ್ಟು ಎಲ್ಲೂ ಕ್ಲೇಮ್ ಮಾಡಿಲ್ಲ. ಆ ಥರ ಕ್ಲೇಮ್ ಮಾಡ್ತಾ ಹೋದರೆ ಹಾಫ್ ಆಫ್ ಕರ್ನಾಟಕ ಸಿಗ್ತದೆ ಇವರಿಗೆ. ಹಾಗಾಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಅಂದರೆ ಒಂದು ಧರ್ಮ ಸಂಸ್ಥಾನ ಏನಿದೆ ಅಲ್ಲಿಗೆ ಎಕ್ಲಿಪ್ಸ್ ಆಯಿತು ಅಂತ ಹೇಳ್ಬೋದು. ಸೊ ಅದನ್ನು ಉಳಿಸ್ಕೋಬೋದಿತ್ತ ಅಂತ ಒಂದೊಂದ್ಸರಿ ನಮ್ಗೆ ಅನಿಸ್ತದೆ. ಈಗ ವ್ಯಾಟಿಕನ್ ಹೇಗೆ ರೋಮಲ್ಲಿ ಇಟಾಲಿಯಲ್ಲಿ ಇದ್ರೂ ಇಟ್ ಈಸ್ ಇಂಡಿಪೆಂಡೆಂಟು, ಅದೇ ಥರ ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನ ಉಳಿಸ್ಕೋಬೋದಿತ್ತ ಅಂತ ನಮ್ಗೆ ಅನಿಸ್ತದೆ ಬಿಟ್ಟರೆ. ಆದರೆ ದಟ್ ಈಸ್ ಮೈ ವೈಯಕ್ತಿಕ ಕಮೆಂಟ್. ಅದು ಬಿಟ್ಟರೆ
ಅದು ಗೌರ್ಮೆಂಟ್ ಅವೆಲ್ಲ ಬೇರೆ ರೀತಿಯಲ್ಲಿ ನೋಡಬೇಕು. ಆದರೆ ಒಂದು ಇನ್ಸ್ಟಿಟ್ಯೂಷನ್ ಅಷ್ಟು ದೀರ್ಘಕಾಲವಾಗಿ ಒಂದು ಧರ್ಮ ಸಂಸ್ಥಾನವಾಗಿ, ಒಂದು ಮಠ ವಿದ್ಯಾಕೇಂದ್ರವಾಗಿ, ಪೊಲಿಟಿಕಲ್ ಏರಿಯಾದಲ್ಲಿ ಯಾವುದು ಇಲ್ಲ ಅನ್ಸುತ್ತೆ. ಯಾವುದೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಉತ್ತರ ಭಾರತದಲ್ಲೂ ಸಿಗಲ್ಲ ನಿಮಗೆ ಇವತ್ತಿಗೂ ಸಹ. ಲಾಂಗ್ ಸ್ಟ್ಯಾಂಡಿಂಗ್ ಯಾರು ಇಲ್ಲ ಸರ್. ಇವತ್ತಿಗೂ ಸಹ ನೀವು ನವರಾತ್ರಿ ಉತ್ಸವ ಆಗ್ಬೇಕಾರೆ, ದರ್ಬಾರ್ ಆಗ್ಬೇಕಾರೆ, ಮೂಲ ನಕ್ಷತ್ರ ದಿನ ಅಂದರೆ ಸರಸ್ವತಿ ಪೂಜೆಯ ದಿನ ರಾತ್ರಿ ಹೊತ್ತಿಗೆ ಅವತ್ತಿಂದ ಒಂದು ಆಚರಣೆ ಬರ್ತಿತ್ತು. ಯಾರ್ಯಾರು ಇದಕ್ಕೆ ರಾಜರು ಇದಕ್ಕೆ ನಡ್ಕೋತಾ ಇದ್ರು ಅವ್ರು ಕಾಣಿಕೆ ಕೊಡ್ತಾ ಇದ್ರು, ಅದನ್ನು ಅವತ್ತಿಂದ ಸಮರ್ಪಣೆ ಮಾಡ್ತಾ ಇದ್ರು. ಸೊ ಇವತ್ತಿಗೂ ನೀವು ಆ ಮೂಲ ನಕ್ಷತ್ರ ದಿನ ಸರಸ್ವತಿ ಪೂಜೆಯ ದಿನ ನಡೆಯುವ ದರ್ಬಾರಿಗೆ ಹೋದಾಗ ನೀವು ಆ ರಾಜರುಗಳ ಹೆಸರು ಮತ್ತೆ ಕೇಳ್ಬೋದು. ಮೈಸೂರು ಮಹಾರಾಜರು ಒಡೆಯರ ಕಾಣಿಕೆ, ಶಿಂದ್ಯಾ ಮಹಾರಾಜರ ಕಾಣಿಕೆ, ನೇಪಾಲ್ ಮಹಾರಾಜರ ಕಾಣಿಕೆ, ಸುರ್ಪಾರ್ ಮಹಾರಾಜ, ಜಮಖಂಡಿ ಮಹಾರಾಜರ ಕಾಣಿಕೆ ಎಲ್ಲವೂ ಬರ್ತಾವೆ ಸರ್ ನಿಮ್ಗೆ. ಅಂದ್ರೆ ಇದ್ದವರು ಸರ್ವೈವಿಂಗ್ ಇರೋರನ್ನ ಮಾತ್ರ. ಅದು ಹಿಂದಿದ್ದಾಗ ಅದು ಇಟ್ ವಾಸ್ ಎ ಬಿಗ್ ಲಿಸ್ಟ್. ಅದಕ್ಕೆ ಫುಲ್ ಒಂದಿನ ರಾತ್ರಿ ದರ್ಬಾರ್ ಅದೇ ನಡೀತಿತ್ತು ಅನಿಸ್ತದೆ. ಆದರೆ ಅಲ್ಲಿ ಹೋದಾಗ ಇವತ್ತಿಗೂ ಕಾಣಿಕೆ ಕೊಡ್ತಾ ಇದ್ದಾರೆ. ಫ್ರಮ್ ನೇಪಾಳಿಂದ ಹಿಡಿದು ಅಂದರೆ ಕಾಶಿ ಮಹಾರಾಜರು ಎಲ್ಲರದ್ದು ಹೆಸರು ಬರ್ತದೆ. ಅಂದ್ರೆ ಅವ್ರು ಇವತ್ತಿಗೂ ಭಕ್ತರಿದ್ದಾರೆ ಅಂತ ಹೇಳಿ. ಸೊ ಇಟ್ ಇಸ್ ಎ ಬ್ಯೂಟಿಫುಲ್ ಸ್ಟೋರಿ ಅಂತಲೇ ಹೇಳ್ಬೋದು ನಾವು ಸರ್. ಅದೇ ಒಂದು ಅದ್ಭುತವಾಗಿ ಮಾತಾಡ್ಕೊಂಡು ಬಂದ್ವಿ ಇಲ್ಲಿವರೆಗೂ. ಒಂದು ಶೃಂಗೇರಿ ಹಿಸ್ಟ್ರಿ, ಒಂದು 3 ದಿನದ ಜರ್ನಿ. ಅಲ್ಲಲ್ಲೇ ತುಂಗಾ ನದಿ ತೀರದಲ್ಲಿ, ದೇವಸ್ಥಾನದಲ್ಲಿ, ಸುತ್ತಮುತ್ತ ಒಂದಷ್ಟು ಜಾಗಗಳೆಲ್ಲಿ ಸಾಧ್ಯ ಅಲ್ಲೆಲ್ಲ ಒಂದಷ್ಟು ಮಾತಾಡಿದ್ವಿ. ಸೊ ಇವಾಗ ನಾವು ಅಂದ್ಕೊಂಡಂಗೆ ಹೋದರೆ ಒಂದು ಸಂಸ್ಥಾನವಾಗಿ ಒಂದು ಮಠ ಒಂದು ಹತ್ತತ್ರ ಒಂದು 750 ವರ್ಷಗಳ ಕಾಲ ಇದ್ದಿದ್ದು ಇವಾಗ ಇನ್ನೂ ಜಾಸ್ತಿ ವರ್ಷಗಳಾಗಿದೆ. ಒಂದಷ್ಟು ನಾವು ಅಂದ್ಕೊಂಡಂಗೆ ವಿಶ್ವವಿದ್ಯಾನಿಲಯಗಳು, ವಿದ್ಯಾಕೇಂದ್ರಗಳೆಲ್ಲ ನಾಶವಾದಂಥ ಪೀರಿಯಡಲ್ಲಿ ಉಟ್ಕೊಂಡಂಥ ಒಂದು ಹೊಸ ಮತ್ತೊಂದು ಸಂಸ್ಥಾನ ಇದು ಶೃಂಗೇರಿದು. ಸೊ ಅಟ್ಲೀಸ್ಟ್ ಇವಾಗ ಇಷ್ಟೆಲ್ಲ ಇತಿಹಾಸ ಗೊತ್ತಿರುವಾಗ, ಇಷ್ಟೆಲ್ಲ ಇದ್ರ ಬಗ್ಗೆ ವ್ಯಾಲ್ಯೂಯಬಲ್ ಇರುವಾಗ, ಒಂದು ಕರ್ನಾಟಕ ಸಾಮ್ರಾಜ್ಯಕ್ಕೆ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವತ್ತಿಗೂ ನಾವು ಇವತ್ತಿನ ಎಜುಕೇಷನ್ ನೋಡಿದಾಗ ನಮಗೆ ತುಂಬ ಡಿಸ್ಟರ್ಬಿಂಗ್ ಆಗಿದೆ ಆ್ಯಕ್ಚುಲಿ. ನಾವು ನ್ಯಾಚುರಲ್ ವೇಯಲ್ಲಿ ಕಲಿಬೇಕು ವಿದ್ಯಾಭ್ಯಾಸಗಳನ್ನು, ನಮಗೆ ಅನುಕೂಲ ಆಗೋ ರೀತಿ ಕಲಿಬೇಕು. ಆ ಥರದ್ದಕ್ಕೆ ಅಂತಲೇ ಉಟ್ಕೊಂಡಿರೋವಂಥವು ಇವೆಲ್ಲ. ಇವಾಗಲೂ ನಾವೆಲ್ಲರೂ ಅಕ್ಷರಾಭ್ಯಾಸ ಮಾಡೋಕ್ಕೆ ಎಲ್ಲರೂ ಇಲ್ಲಿಗೆ ಬರ್ತಾರೆ. ನೀವು ಹೇಳ್ದಂಗೆ ಒಂದು ಇನ್ವಿಟೇಷನ್ ಇಲ್ಲಿ ಪೂಜೆಗೆ ಕಳಿಸ್ತಾರೆ. ಅವತ್ತಿನ ಕಾಲದಿಂದಲೂ ಆ ಸಂಪ್ರದಾಯಗಳು ನಡೆದು ಬಂದಿದ್ದಾವೆ ಅಂದರೆ ಸ್ಟಿಲ್ ಇದಕ್ಕೆ ಬೇರೆ ಬೇರೆಯವರು ಇನ್ನೂ ನಾನು ಅನ್ಕೊಳ್ಳೋದು ಓಕೆ ಸರ್ಕಾರ ಬೇಡ, ಅವತ್ತು ಏನು ಇದಕ್ಕೇನು ಬೇರೆ ಯಾರು ಅವರು ಇವರಿಲ್ಲ. ಅವತ್ತಿನ ಕಾಲದಿಂದಲೂ ಇದು ತನ್ನ ವೈಯಕ್ತಿಕ ಸಾಮರ್ಥ್ಯದಲ್ಲಿ ಬೆಳಿಲಿ ಅನ್ನೋದು ಆಶಯಗಳಿಂದಲೇ ಒಬ್ಬೊಬ್ರು ಇದನ್ನು ಮಾಡಿ ಹೋದಾಗ ನಿಜ. ಸೊ ಇವತ್ತು ಓಕೆ ಇದೊಂದು ಪ್ರೈವೇಟು ಅವರು ಹೇಗೆ ಮಾಡ್ಕೋತಾರೋ ಬಿಟ್ಟಿರಬಹುದೇನೋ, ಆದರೂ ಇದನ್ನು ಮತ್ತೆ ಅದೇ ಥರದ್ದು ಒಂದು ದೊಡ್ಡ ವಿದ್ಯಾಕೇಂದ್ರ ಆಗಿ ಮಾಡೋದ್ರಲ್ಲಿ ಯಾವ ರೀತಿಯ ತಪ್ಪು ಇಲ್ಲ. ಮತ್ತು ಅದು ತುಂಬ ಅದ್ಭುತವಾದ ವಿಷಯ ಆಗುತ್ತೆ ಅನ್ನೋದು ನನಗೆ ತುಂಬ ಕಾಡ್ದಂಥ ವಿಷಯ. ಮತ್ತು ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದು, ನೀವು ಹಂಚ್ಕೊಂಡಿದ್ದು, ನಿಮ್ಮ ಅಷ್ಟು ಜರ್ನಿ ಖುಷಿ ಕೊಡ್ತು ಸರ್. ಮಾತಾಡಿದ್ದಾಗಲಿ ನೀವು ಯಾವುದನ್ನು ಕೂಡ ನಾವು ಇತಿಹಾಸ ಮಾತಾಡಬೇಕಾದ್ರೆ ಅದು ಸಾಮಾಜಿಕವಾಗಿ ಯಾವುದೇ ರೀತಿ ಯಾರಿಗೂ ಹರ್ಟ್ ಆಗಬಾರ್ದು. ಮತ್ತು ಏನೋ ಅದು ನಮ್ಮ ಸಮಾಜದ ಸ್ವಾಸ್ಥ್ಯ ಅಂತ ಏನು ಹೇಳ್ತೀವಿ ಅದಕ್ಕೆ ಡಿಸ್ಟರ್ಬಿಂಗ್ ಆಗಿ ಇರಬಾರ್ದು ಅನ್ನೋದನ್ನೇ ನಾವು ಯೋಚನೆ ಮಾಡ್ತೀವಿ. ಏನಿದೆ ಅದನ್ನ ತಲುಪಿಸೋಣ, ಜನ ಅದನ್ನ ಯೋಚನೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಆಲ್ವೇಸ್. ಯಾಕಂದ್ರೆ ಹಂಗಂತ ಸತ್ಯನೂ ಮುಚ್ಚಿಡಬಾರ್ದು, ಸುಳ್ಳನ್ನು ಬಚ್ಚಿಡಬಾರ್ದು ಅನ್ನೋದು ಒಂದು ಐಡಿಯಾಲಜಿಲೇ ನಾವು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿದ್ದೀವಿ. ನಿಮ್ಮ 3 ದಿನಗಳ ಸಮಯ, ನಿಮ್ಮ ಒಂದು ಅದ್ಭುತವಾದ ನಿಮ್ಮ ಇಂಟ್ರೆಸ್ಟು, ನಮ್ಮ ಜೊತೆ ಈ ಎಲ್ಲ ಕಷ್ಟಗಳಲ್ಲೂ ಭಾಗಿಯಾಗಿರೋದು ಎಲ್ಲ ತುಂಬ ಖುಷಿ ಕೊಡ್ತು ಸರ್. ಆದಷ್ಟು ಬೇಗ ಮತ್ತೆ ಸಿಕ್ಕಿ ನಾವೇನು ವಿಜಯನಗರ ಅರಸರು ನಮ್ಮ ಕರ್ನಾಟಕ ಸಾಮ್ರಾಜ್ಯದಿಂದ ಸ್ವಲ್ಪ ದೂರ ಹೋದ್ಮೇಲೆ ಆ ಕರ್ನಾಟಕ ಸಾಮ್ರಾಜ್ಯನ ಮತ್ತೆ ಕ್ಯಾರಿ ಮಾಡಿ ಮತ್ತೆ ಹಿಡಿದಿಟ್ಟು ಒಂದು ಚೂರು ಇಲ್ಲಿವರೆಗೂ ಒಂದಷ್ಟು ವರ್ಷ ಮುಂದೆ ತಳ್ಳಿದಂಥ ಹತ್ತತ್ರ ನೀವು ಹೇಳ್ದಾಗ ಹೋದರೆ ಒಂದು 150 ವರ್ಷಕ್ಕಿಂತ ಹೆಚ್ಚು ವರ್ಷ ಅದನ್ನು ಕ್ಯಾರಿ ಮಾಡಿದಂಥ ನಾವು ಕೆಳದಿ ಸಂಸ್ಥಾನ ಇದೆ. ಆ ಕೆಳದಿ ಸಂಸ್ಥಾನಕ್ಕೆ ಹೋದರೆ ನಮಗೆ ಇತಿಹಾಸಕ್ಕೆ ಹೋದಾಗೆಲ್ಲ ನಮಗೆ ಸ್ವಲ್ಪ ಈ ಕಡಲ ತೀರದ ಇತಿಹಾಸಗಳು ಅಷ್ಟು ಕರೆಕ್ಟಾಗಿ ಸಿಗಲ್ಲ. ಪೋರ್ಚುಗೀಸರಿಂದ ನಂತರನೇ ಸಿಗೋದು, ಅವ್ರವ್ರದ್ದೇ ಸಿಗುತ್ತೆ. ಕರೆಕ್ಟ್. ಸೊ ಈ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕು. ಮೋಸ್ಟ್ಲಿ ನಾನು ಆ ಕೆಳದಿ ಬಂದಾಗ ಅವೆಲ್ಲ ಸಿಗುತ್ತೆ ಅಂತ ಅನ್ಸುತ್ತೆ. ನೀವು ಅದ್ರ ಮೇಲೆನೆ ತುಂಬಾ ಒಂದು ದೀರ್ಘವಾದ ಅಧ್ಯಯನ ಮಾಡಿದ್ದೀರಾ. ಮುಂದಿನ ಸರಿ ಮತ್ತೊಮ್ಮೆ ಬಂದು ಕೆಳದಿ ಸಂಸ್ಥಾನಗಳ ಬಗ್ಗೆ ಮಾತಾಡೋಣ ಸರ್. ಖಂಡಿತ. ಥ್ಯಾಂಕ್ ಯು, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ 14ನೇ ಶತಮಾನದಿಂದ 20ನೇ ಶತಮಾನದವರೆಗೆ 3 ದಿನದ ಕಡಿಮೆ ಇದರೊಳಗೆ ನೀವು ಮಾಡಿದ್ದೀರಾ. ಸೊ ಅದು ನಾನು ಕೃತಜ್ಞತೆ ಆಗಿರ್ಬೇಕು. ಯಾಕಂದರೆ ಇದನ್ನು ಮಾಡೋದು ಬಹಳ ಸಾಹಸದ ಕೆಲಸ. ಆದರೆ ನೀವು ಮಾಡಿರೋದ್ರಿಂದ ಸಾಕಷ್ಟು ಜನಕ್ಕೆ ರೀಚ್ ಆಗ್ತದೆ. ಅಂದರೆ ತುಂಬ ಜನಕ್ಕೆ ಸಾಕಷ್ಟು ಒಂದಿಷ್ಟು ಮಿಸ್ಕನ್ಸೆಪ್ಷನ್ ಇತ್ತು. ಸೊ ಅದನ್ನು ದೂರ ಆಗೋದು ಒಂದು ನಮ್ಮ ಒಂದು ಭಾಗ ಆಗಿದ್ರೆ, ಇನ್ನೊಂದು ಇದರಿಂದ ಆಸಕ್ತಿ ಬೆಳೆಸ್ಕೊಂಡು ಇನ್ನೊಂದಿಷ್ಟು ಜನ ಅದನ್ನು ಓದಿ ರಿಸರ್ಚ್, ನಾವು ಹೇಳಿದ್ದೆಲ್ಲ ಸತ್ಯ ಅಂತ ನಂಬೋದು ಬೇಡ, ಅವ್ರು ಮತ್ತೆ ರಿಸರ್ಚ್ ಮಾಡಿ ಲೆಟ್ ದೆಮ್ ಕಮ್ ಬ್ಯಾಕ್ ಟು ಅಸ್. ಇಲ್ಲ ಈ ಥರ ಇದೆ, ಏನಾದ್ರು ಹೊಸ ಸಿಕ್ತಂದ್ರೆ ನಮ್ಗೆ ಅದನ್ನು ತಿಳಿಸ್ಲಿ ಅಂತ ನಾವು ಹೇಳೋದು ಅಷ್ಟೇ ನಮ್ಮ ಒಂದಿದು. ಸೊ ಏನೋ ಒಂದು ಈ ಹಿಸ್ಟ್ರಿಲೇ ಇದೊಂದು ದೊಡ್ಡ ಇದು ಅಂತ ಹೇಳ್ಬೋದು, ಕಂಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಧರ್ಮ ಸಂಸ್ಥಾನವಾಗಿ ಬೆಳೆದಿರೋದು ಬೇರೆ ಯಾವುದೂ ಇಲ್ಲ ನನಗೆ ಗೊತ್ತಿದ್ದಂಗೆ. ಕರೆಕ್ಟ್. ನೀವು ಅದನ್ನು ನೋಡಿರ್ತೀರ.
ಸಂಸ್ಥಾನಗಳು ಬೇರೆ ಬೇಜಾನಿದೆ. ಸಂಸ್ಥಾನಗಳು ಬೆಳ್ಕೊಂಡಿದೆ, ಆದ್ರೆ ಧರ್ಮ ಧರ್ಮ ಸಂಸ್ಥಾನ. ಸಂಸ್ಥಾನ ಈ ಸಿಗದ್ ನಮಗೆ ನಮ್ಮ ಭಾರತ ಖಂಡದ ಹಿಸ್ಟ್ರಿಯಲ್ಲಿ ಇದೊಂದೇ ಅಂತ ನಾವು ಹೇಳ್ಬೋದು. ಬ್ಯೂಟಿಫುಲ್. ಅದು ಇವತ್ತಿಗೂ ಸಹ ನಮ್ಮ ಮುಂದೆ ಕಣ್ಮುಂದಿದೆ. ಅದನ್ನ ನಾವು ಉಳಿಸಿ ಬೆಳೆಸಬೇಕು ಅನ್ನೋದು ನಮ್ಮ ಎಲ್ಲರ ಜವಾಬ್ದಾರಿ ಅಂತ ನಾವು ಹೇಳ್ತಾ ಇದ್ದೀವಿ. ಕರೆಕ್ಟ್. ಸೊ ನೀವು ಒಂದು ಪ್ರಯತ್ನ ಮಾಡಿದ್ದೀರಾ. ಅದಕ್ಕೆ ಈ ಮಲೆನಾಡಿಗರು ಏನಿದ್ದಾರೆ ಇಲ್ಲಿ ಎಲ್ಲರ ಪರವಾಗಿ ನನ್ನ ಒಂದು ಸಣ್ಣ ಅನಂತ ಧನ್ಯವಾದಗಳು ನಾನು ಈ ತುಂಬಾ ಸಮಯದಲ್ಲಿ ದೊಡ್ಡ ನಿಮಗೆ ಮಾತು ಸರ್. ಮತ್ತೆ ನಿಮ್ ಜೊತೆಗಿರುವ ಎಲ್ಲರೂ ಟೆಕ್ನಿಷಿಯನ್ಸ್ ಗಳಿದ್ದಾರೆ, ಕ್ಯಾಮ್ರಾ ಇವೆಲ್ಲೋ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಜೊತೆಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಒಂದು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅವಕಾಶ ಏನಿಲ್ಲ, ಇದು ನಮ್ಮ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಈ ಥರದೊಂದು ಒಳ್ಳೆ ವಿಚಾರನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಎಷ್ಟೋ ಜನ್ಮದ ಪುಣ್ಯ. ಇಲ್ಲಿವರೆಗೂ ನೀವು ನೋಡಿದಂಥ ಈ ಸಂದರ್ಶನ ನಮಗೆ ತುಂಬ ವ್ಯಾಲ್ಯೂಯಬಲ್ ಆಗಿರುವಂಥ ಸಂದರ್ಶನ. ಕಾರಣ ಏನಂದರೆ ಈ ಜರ್ನಿಯಲ್ಲಿ ನಾವು ಯೋಚನೆ ಮಾಡಿ ಶುರು ಮಾಡಿದ್ದೆ ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನೋ ಒಂದು ಪದ ನಮ್ದು ಆಲ್ವೇಸ್ ಸ್ಲೋಗನ್ ಆಗಿತ್ತು. ಅದ್ರದ್ದು ಮೂಲ ಉದ್ದೇಶನೇ ನಾವು ಯಾವತ್ತೂ ನಮ್ಮ ನೆಲ ಏನಿದೆ ಆ ನೆಲದಲ್ಲೇ ನಮಗೆ ಒಂದು ಮರ ಹುಟ್ಲಿ, ನೀರು ಹರಿಲಿ, ಅದರಿಂದ ಬೀಸೋ ಗಾಳಿ. ಸೊ ಅದಕ್ಕೆ ನಾವು ವಿಧೇಯರಾಗಿರಬೇಕು. ಅದರಿಂದನೇ ನಾವೆಲ್ಲವನ್ನು ಕಲಿಯೋದು ಒಂದು ಪ್ರಕೃತಿಯಿಂದ. ಅದು ನಮ್ಮ ಮೂಲ ಉದ್ದೇಶ. ಸೊ ಆ ಜರ್ನಿಯಲ್ಲಿ ಈ ಕರ್ನಾಟಕ ಸಾಮ್ರಾಜ್ಯ ಅನ್ನೋದನ್ನು ನಾವು ಎತ್ಕೊಂಡ್ವಿ. ಇದರ ಅರ್ಥ ನಮ್ಮ ಉದ್ದೇಶನೂ ಕೂಡ ಕರ್ನಾಟಕ ಅಂತ ಹೇಳಿ ದಕ್ಷಿಣ ಭಾರತನ ಪ್ರತ್ಯೇಕ ಮಾಡೋದಲ್ಲ, ಕರ್ನಾಟಕ ಅಂತ ಹೇಳಿ ಇಡೀ ಭಾರತವನ್ನು ಒಂದು ಮಾಡುವಂಥ ಒಂದು ವಿಚಾರನೇ ನಮ್ದಿರೋದು. ಸೊ ಈ ವಿಚಾರಕ್ಕೆ ನಾವು ಬಂದಾಗ ಈ ಕರ್ನಾಟಕ ಸಾಮ್ರಾಜ್ಯ ಆಗಲಿ, ಕನ್ನಡಿಗರೇ ಆಗಲಿ, ಯಾವಾಗಲೂ ಒಂದು ಮಾಡುವಂಥ ಒಂದು ಸ್ವಭಾವದಲ್ಲೇ ಇದ್ದಾರೆ. ಸರ್ ಹೇಳ್ದಾಗೇ ನಮ್ಮ ಮೈಸೂರು ಮಹಾರಾಜರಾಗಲಿ ಯಾರೇ ಆಗಲಿ ಒಂದು ದೇಶ ಕಟ್ತೀವಿ ಅಂದಾಗ ಮೊದಲು ಹೋಗಿ ದೇಶ ಕಟ್ಟೋಣ, ನಾವು ರೆಡಿ ಇದ್ದೀವಿ ಅಂತ ಅಂದವರು ನಮ್ಮ ಮಹಾರಾಜರುಗಳಾಗಲಿ ನಮ್ಮ ವಿಚಾರಗಳಾಗಲಿ ನಮಗೆ ಕಾಣಿಸುತ್ತೆ. ಮತ್ತು ಇಡೀ ದಕ್ಷಿಣ ಭಾರತ ಸರ್ವನಾಶ ಆಗುವಂಥ ಸಂದರ್ಭದಲ್ಲೂ ಕೂಡ ಕಾದಂಥ ಹೊಯ್ಸಳರು. ಅದಾದ ಮೇಲೆ ಮತ್ತೆ ಒಂದಷ್ಟು ದಾಳಿಗಳಿಂದ ತಪ್ಪಿಸಿ ಅದನ್ನು ಮತ್ತೆ ರಿಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಒಂದು 150 ವರ್ಷ ನಮ್ಮ ಉಳಿವನ್ನು ಅಸ್ತಿತ್ವನ ತುಂಬ ಸ್ಟ್ರಾಂಗಾಗಿ ತೋರಿಸಿದಂಥ ವಿಜಯನಗರದ ಅರಸರು. ಇವರ ನಂತರವೂ ಕೂಡ ಬರುವಂಥ ಕೆಳದಿ ಅರಸರು. ಇದಾದ ಮೇಲೂ ಇನ್ನು ನಮ್ಮ ಸಾಮ್ರಾಜ್ಯ ನಾವು ಸ್ವಾತಂತ್ರ್ಯ ಬರೋವರೆಗೂ ಕರ್ನಾಟಕಕ್ಕೆ ಹೋರಾಡಿರುವಂಥ ತುಂಬ ಜನಗಳನ್ನು ನಾವು ನೆನ್ಕೋಬೇಕು. ಇಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅನ್ನೋ ಒಂದು ವಿಚಾರದ ಬಗ್ಗೆ ತೋರಿಸಿರೋ ಪ್ರೀತಿ ಇವತ್ತಿಗೂ ಅದು ಹಾಗೆ ನಡೀತಾ ಇದೆ, ಇನ್ನು ಮುಂದಕ್ಕೂ ಹಾಗೇ ಇರಲಿ. ಶೃಂಗೇರಿ ಇತಿಹಾಸ ಖಂಡಿತವಾಗ್ಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಪೆಷಲ್ ಆಗಿರುವಂಥ ಒಂದು ಇತಿಹಾಸ. ಇಷ್ಟು ಸರ್ ಹೇಳ್ದಾಗೆ ಒಂದು 750 ವರ್ಷ ಒಂದು ಧರ್ಮ ಸಂಸ್ಥಾನ ಅನ್ನೋದು ನಾವು ಭಾರತದಲ್ಲೆಲ್ಲೂ ಸಿಗಲ್ಲ. ಅಂದರೆ ಇದು ತುಂಬ ನಮಗೆ ಪೂಜ್ಯನೀಯ ಮತ್ತು ಎಲ್ಲ ಆ್ಯಂಗಲಲ್ಲೂ ವ್ಯಾಲ್ಯೂಯಬಲ್ ಅಂತ ನಮಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ನಮ್ಮ ಇದೇ ರೀತಿಯ ಕರ್ನಾಟಕ ಸಾಮ್ರಾಜ್ಯದ ಭಾರತದ ಇತಿಹಾಸದ ಕಥೆಗಳಿಗಾಗಿ ಲಾಫ್ಟಿ ಲ್ಯಾಂಡ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.